ಎಲ್ಲರಿಗೂ ಇವತ್ತು ನಾನು ತುಂಬ ಈಸಿಯಾಗಿ ಸುಲಭವಾಗಿ ಟೇಸ್ಟಿಯಾಗಿ ವಾಂಗಿಬಾತ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬದನೆಕಾಯಿ, ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ ನೋಡಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ನೀವು ಪಾತ್ರದಲ್ಲಿ ಮಾಡೋಂಗಿದ್ರೆ ಮಾಡ್ಕೋಬೋದು. ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು ಸಾಸಿವೆ ಹಾಕೋತಾ ಇಲ್ಲ, ವಾಂಗಿಬಾತ್ ಗೊಜ್ಜು ಮಾಡೋಂಗಿದ್ರೆ ಸಾಸಿವೆ ಒಗ್ಗರಣೆಗೆ ಹಾಕೋತೀನಿ. ನಾನಿದು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಸುಲಭವಾಗಿರುತ್ತೆ, ಟೈಮ್ ಕಮ್ಮಿ ಹಿಡಿಯುತ್ತೆ. ಸ್ಕೂಲ್ಗೆಲ್ಲ ಟೈಮ್ ಇಲ್ದಿರೋವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ 1 ಸ್ಪೂನು. ತುಂಬ ಬೇಗ ಹೊಟ್ಟೆ ಹಸಿದಾಗ ಮತ್ತು ಟೈಮ್ ಇಲ್ದಿರೋವಾಗ ಅದಕ್ಕೆಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗೂ ಟೇಸ್ಟಾಗೂ ಬರುತ್ತೆ. ಇದು ನೋಡಿ, ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊ, ಅದು ಹಾಕ್ತಾಯಿದ್ದೇನೆ. ವಾಂಗಿಬಾತನ್ನ 2 ಟೈಪಾಗಿ ಮಾಡ್ಬೋದು. ಗೊಜ್ಜು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಬೋದು. ಇದು ಒಂದೇ ಸಲ ಕುಕ್ಕರಲ್ಲಿ ಹಾಕಿ ಅಕ್ಕಿ ಮಿಕ್ಸ್ ಮಾಡಿ ಇಕ್ಬಿಡ್ಬೋದು. 2 ಟೈಪ್ ಮಾಡ್ಬೋದು. ಗೊಜ್ಜು ಮಾಡೋದು ನಾನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋದಲ್ಲಿ, ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ನಾನು. ಅರಿಶಿನ ಹಾಕ್ತಾಯಿದ್ದೇನೆ. ಬದನೆಕಾಯಿ ಎಲ್ಲ ಮಕ್ಕಳೆಲ್ಲ ತಿನ್ನಲ್ಲ, ಮಕ್ಕಳು ಸಹ ಅಲ್ಲ, ದೊಡ್ಡವರು ಒಬ್ರೊಬ್ರು ತಿನ್ನಲ್ಲ. ಈ ಥರ ವಾಂಗಿಬಾತ್ ಮಾಡಿ ಕೊಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ. ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದು ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು MTR ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ MTR ವಾಂಗಿಬಾತ್ ಪೌಡ್ರು ಹಾಕಿ ಮಾಡಿಕೊಂಡ್ರೆ. ನಾನು ಆಲ್ಮೋಸ್ಟ್ ಪ್ರತಿಯೊಂದು MTR ಯೂಸ್ ಮಾಡೋದು. ನಾನು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು. ನಾನು ಹೇಳ್ತಾ ಇದ್ದೀನಿ MTR ವಾಂಗಿಬಾತ್, MTR ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು 2-3 ನಿಮಿಷ ಮುಚ್ಚಿಡೋಣ, ಇದು ಫ್ರೈ ಆಗಕ್ಕೆ ಬಿಡೋಣ. ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಕ್ಕಿ ತೊಳ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಪ್ರೊಸೆಸ್ಸು ಚೆನ್ನಾಗಿ ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಇವಾಗಲೇ, ಎಂಡಿಂಗಲ್ಲೂ ಹಾಕೋಬೋದು, ನಾನು ಇವಾಗಲೇ ಹಾಕೋತಾ ಇದ್ದೇನೆ. ಅಕ್ಕಿ ತೊಳ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೀವು ಜಾಸ್ತಿ ಜನಕ್ಕೆ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಕ್ವಾಂಟಿಟಿ ಮಾಡೋಂಗಿದ್ರೆ ಕಮ್ಮಿ ಹಾಕೋಬೋದು. ಇದನ್ನು 2-3 ನಿಮಿಷ ಫ್ರೈ ಮಾಡ್ಕೋಬೇಕು ಅಕ್ಕಿ ಇದ್ರ ಜೊತೆಗೆ. ನೆಕ್ಸ್ಟು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವಿ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಆ ಥರ ಹಾಕ್ಕೋಬೇಕು. ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ, 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೇನೆ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳೋಣ. ಕುಕ್ಕರ್ ಇಡೋವಾಗ, ಕುಕ್ಕರ್ ಯೂಸ್ ಮಾಡುವಾಗ ಮತ್ತು ಗ್ಯಾಸ್ ಹತ್ರ ತುಂಬ ಕೇರ್ಫುಲ್ಲಾಗಿ ಮಾಡಿ, ತುಂಬ ಡೇಂಜರ್ ಆಗಿದೆ. 2 ವಿಸಿಲ್ ಆಗಿದೆ ನೋಡಿ. ಇವಾಗ ನೋಡಿ ರೆಡಿಯಾಗಿದೆ ವಾಂಗಿಬಾತು. ಮೊದಲಿಗೆ ಹೊಸದಾಗಿ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ಮೊದಲು ನೋಡ್ಬೋದು. ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡದೇ ಇರೋರು ದಯವಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.